ಈಗ ಹೇಗಿದ್ದೀರಪ್ಪ? ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಹುಷಾರಾಗಿ ನಮ್ಮೆಲ್ಲರ ಜೊತೆ ಮೊದಲಿನ ಥರ ಇರ್ತೀರಾ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನಾಯ್ತು? ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಎಲ್ಲೋದ್ರೂ ಹಿಂದೆ ಬರ್ತೀರಾ? ಅಪ್ಪನ ಜೊತೆ ಅದಕ್ಕೆ ಜೊತೆ ಒಂದೆರಡು ನಿಮಿಷ ಆರಾಮಾಗಿ ಮಾತಾಡೋಕ್ಕೂ ಬಿಡಲ್ವಲ್ಲ? ಚಿರಾಗ್, ನಮ್ಮಿಬ್ರಿಗೂ ಇವಾಗ ಮದುವೆ ಆಗಿದೆ. ನನ್ನ ಜೊತೆ ನೀವು ಹಿಂಗೆ ಮಾತಾಡಬಾರ್ದು ಅಂತ ಅದಕ್ಕೆ ಹೇಳಿರ್ಲಿಲ್ಲ. ಮರ್ತ್ಬಿಟ್ರ? ಮದುವೆ ಆಗಿದೆ. ನಾನು ನಿಮ್ಮನ್ನು ಬಿಟ್ಟಿರೋದು 2 ಗಂಟೆ ಅಷ್ಟೇ, 3 ಗಂಟಲ್ಲ. ನೆನಪಿರಲಿ. ನಾನಿಲ್ಲಿ ಬಂದಿದ್ದು ಮಾವನಿಗೆ ಮಾತ್ರೆ ಕೊಡೋಕ್ಕೆ. ನೀವೇನು ಮಾತ್ರೆ ಕೊಡೋದು? ನಾನೇ ಕೊಡ್ತೀನಿ. ನಮ್ಮ ತಂದೆ ಆರೈಕೆ ಮಾಡಕ್ಕೆ ನೀವು ಯಾರು? ಕೆಲಸನ ಮೊದಲು ದೀಪ ಅವ್ರು ಮಾಡ್ತಾಯಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ. ದೀಪ ಅವ್ರ ಸ್ಥಾನ ತುಂಬ ಕನಸು ಕಾಣಬೇಡಿ. ಅವ್ರ ಸ್ಥಾನ ಯಾರಿಂದಲೂ ತುಂಬಕ್ಕಾಗಲ್ಲ. ಚಿರಾಗ್, ಮಾವ ಏನೋ ಹೇಳಬೇಕು ಅನ್ಸುತ್ತೆ. ಹೇಳಿಪ್ಪ. ದಿಶಾ, ಇದೊಂದು ವಿಷಯದಲ್ಲಿ ಬಲವಂತ ಮಾಡಬೇಡಿ. ಇದು ನನ್ನಿಂದ ಆಗ್ತಾ ಇರೋ ಕೆಲಸ. ಸಾರಿ. ಮಾವ, ನೀವೇನೋ ಯೋಚನೆ ಮಾಡಬೇಡಿ. ಹಸ್ಬೆಂಡ್ ಮನಸ್ಸಲ್ಲಿ ಇನ್ನೂ ದೀಪ ಇದ್ದಾಳೆ, ಅದಕ್ಕೆ ಅವ್ರು ನನ್ನ ಜೊತೆ ಹಿಂಗೆ ನಡ್ಕೋತಿರೋದು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಶ್ರೀಮಂತ ಥರ ದಿಶಾ ಆಗಿ ಬದುಕೋದು ದೀಪ ಆಗಿರೋ ನನಗೆ ತುಂಬಾ ಕಷ್ಟ ಅಪ್ಪ. ಏನೇ ಹೇಳಿ, ದೀಪ ಆಗಿರೋದೇ ಸರಿ. ಆದರೆ ಏನು ಮಾಡೋದು? ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು. ಎಷ್ಟು ದಿವಸ ದಿಶಾ ಆಗಿರ್ಬೇಕೋ ಏನೋ. ಆದಷ್ಟು ಬೇಗ ನನ್ನ ಹಸ್ಬೆಂಡ್ ಮನಸ್ಸನ್ನ ನಾನು ಗೆಲ್ತೀನಿ. ಅದ್ರ ಜೊತೆ ಸೌಂದರ್ಯ ಮನಸ್ಸಲ್ಲಿ ಏನಿದೆ ಅಂತಲೂ ತಿಳ್ಕೊತೀನಿ. ಸುಸ್ತಾಗ್ತಿದೆಯಲ್ಲ. ದಿಶಾ, ಏನ್ ಮಾಡ್ತಾ ಇದ್ದೀರಾ? ಪಿಲ್ಲೋ ಹಿಡ್ಕೊಂಡಿದ್ದೀನಿ. ಇಲ್ಲಿ ಯಾರು ಪರ್ಮಿಷನ್ ತಗೊಂಡು ಮಲ್ಕೊಂಡಿದ್ದೀರಾ ಅಂತ ಕೇಳಿದ್ದು. ಇದು ನಾನ್ ಯೂಸ್ ಮಾಡೋ ಪಿಲ್ಲೋ ಇಟ್ಕೊಂಡು ಹೇಳ್ರಿ ಆಚೆ. ಅಲ್ಲ ಚಿರಾಗ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಿನ್ನೆ ನನ್ನ ರೂಮಿಗೆ ಬರಬೇಡಿ ಅಂತ ಆಚೆ ಕಳಿಸಿದ್ರಿ. ಆಮೇಲೆ ನಿಮ್ಮ ಅತ್ತಿಗೆ ಏನೋ ಹೇಳಿದ್ರು ಅಂತ ವಾಪಸ್ ರೂಮಿಗೆ ಕಳಿಸಿದ್ರಿ. ಈಗ ನೋಡಿದ್ರೆ ಇಲ್ಲಿ ಮಲ್ಬೇಡ ಅಂತ ಹೇಳ್ತಿದ್ದೀರ. ಎಲ್ಲಿಗೆ ಹೋಗ್ಲಿ? ಮೊದಲು ಪಿಲ್ಲೊಂದು ಸೈಡಿಗಿಡಿ. ನೀವು ಪಿಲ್ಲು ಬಿಡಿ ಚಿರಾಗ್, ಎಲ್ಲಿ ಮಲ್ಬೇಕು ನಾನು? ಈಗೇನು ನೀವು ಇಲ್ಲೇ ಮಲ್ಕೋಬೇಕಾ? ಮಲ್ಕೊಳ್ಳಿ, ನಾನೇ ಬೇರೆ ಕಡೆ ಹೋಗ್ತೀನಿ. ಹಾಗೆ ಹೇಳ್ಬೇಡಿ ಚಿರಾಗ್. ನೋಡಿ, ನಾನು ದೀಪ ಅವ್ರ ಮಲ್ಗೋ ಜಾಗದಲ್ಲಿ ಮಲಗ್ತೀನಿ, ನೀವು ನಿಮ್ಮ ಜಾಗದಲ್ಲಿ ಮಲಗಿ. ನಾನು ನಿಮ್ಮನ್ನು ಟಚ್ ಮಾಡಲ್ಲ, ಐ ಪ್ರಾಮಿಸ್. ಇದು ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ನೆಟ್ ಹಾಕ್ತಾರಲ್ವಾ, ಹಾಗೆ ಮಂಚದ ಮಧ್ಯದಲ್ಲಿ ನಾವೊಂದು ನೆಟ್ ಹಾಕೋಣ. ಏನಂತೀರಾ? ಸಿ, ಈ ಜಾಗ ನಂದು, ಆ ಜಾಗ ನಿಮ್ಮದು. ಒತ್ಸೆ. ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಪಕ್ಕ ಮಲ್ಗೋ ಅವಕಾಶ ಇರೋದು ದೀಪ ಅವ್ರಿಗೆ ಮಾತ್ರ. ಓಕೆ, ಈಗೇನು ಮಾಡಬೇಕು? ಹೇಗೂ ಹೊರಳಾಡ್ಕೊಂಡು ಮಲ್ಕೊಂಡಿದ್ರಲ್ಲ, ಇಲ್ಲೇ ಮಲ್ಕೊಳ್ಳಿ. ಮತ್ತೆ ನೀವೆಲ್ಲಿ ಮಲ್ಗ್ತೀರಾ? ನಾನು ನೆಲದ ಮೇಲೆ ಮಲ್ಕೋತೀನಿ.
ಚಿರಾಗ್, ನನ್ನಿಂದ ನೀವು ನೆಲದ ಮೇಲೆ ಮಲ್ಗೋದೆಲ್ಲ ಬೇಡ. ನಾಳೆ ಜಾಯಿಂಟ್ ಪೇನ್ ಬಂದ್ರೆ ಏನ್ ಮಾಡ್ತೀರಾ? ಈಗ ಆಗ್ತಿರೋ ಪೇನ್ಗಿಂತ ಜಾಯಿಂಟ್ ಪೇನೇ ಪರವಾಗಿಲ್ಲ. ಲೋ ನರಸಿಂಹ, ನೀನ್ ವ್ಯಾಯಾಮ ಮಾಡೋದು ಹಾಗಿದ್ರೆ ತಗೊಳ, ಇದನ್ನ ತಿನ್ನು, ಇನ್ನು ಜಾಸ್ತಿ ಶಕ್ತಿ ಬರುತ್ತೆ. ಏನಂತದ? ಡ್ರೈ ಫ್ರೂಟ್ಸು ಕಣೋ. ಪಾಪ ನಿನ್ ಹೆಂಡತಿ ನಿನ್ಗೋಸ್ಕರ ಅಂತ ಪ್ರೀತಿಯಿಂದ ಕೊಟ್ಟು ಹೋಗಿದ್ದಾಳೆ. ತಿನ್ನೋ, ಇನ್ನು ಶಕ್ತಿ ಬರುತ್ತೆ. ಅವಳ ಹತ್ರ ಹಾಕಿಸ್ಕೊಂಡೆ? ನಾನೇನ್ ಕೇಳಲಿಲ್ಲ ಕಣೋ. ಅವಳೇ ಇದನ್ನೆಲ್ಲ ತಿಂದ್ರೆ ನಿಂಗೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ ಹೇಳ್ಕೊಟ್ಟು ಹೋದ್ಲು. ನನ್ಗೇನು ಬೇಕಾಗಿಲ್ಲ, ನೀನೇ ತಿನ್ಕೋ. ಹೇಯ್, ಏನೇ ನಿಂದು ಬೆಳಬೆಳಗ್ಗೆನೆ ಅವ್ನ ಪಾರ್ಗೆ ಅವ್ನು ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಅವ್ನು ಯಾಕೆ ಗೋಳಿ ಕೂತಿದ್ಯಾ? ನೋಡೋಣ, ಇವನ್ ಹೆಂಡತಿ ಇವನಿಗೋಸ್ಕರ ಪ್ರೀತಿಯಿಂದ ಡ್ರೈ ಫ್ರೂಟ್ಸ್ ಕೊಟ್ಟೋಗಿದ್ಲು. ಅದಕ್ಕೆ ನಾನು ರಾತ್ರಿ ಎಲ್ಲ ನೆನೆ ಇಟ್ಟು ಇವನಿಗೆ ಶಕ್ತಿ ಬರಲಿ ಅಂತ ತಿನ್ನು ಅಂತ ತಂದ್ಕೊಟ್ರೆ ಬೇಡ ಅಂತಾನೆ. ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಬಿಡೆ, ಯಾಕೆ ಬಲವಂತ ಮಾಡ್ತೀಯಾ? ಅನ್ನದ ಮೇಲೆ ಕೋಪ ಮಾಡ್ಕೊಳ್ಬಾರ್ದು. ಅನ್ನಪೂರ್ಣೇಶ್ವರಿ ಬೇಜಾರು ಮಾಡ್ಕೊಳ್ತಾಳೆ. ನಾನೇ ತಿಂತೀನಿ. ನರಸಿಂಹ, ಎಕ್ಸಸೈಸ್ ಮಾಡಿದ್ ಸಾಕು. ಇವತ್ತು ದೈಹಿಕ ಪರೀಕ್ಷೆ ಇದೆ, ಬೇಗ ರೆಡಿ ಆಗಬೇಕು. ನಿನಗೆ ಆ ದೈಹಿಕ ಪರೀಕ್ಷೆ ಇರೋದು ಬೆಂಗಳೂರಲ್ಲಲ್ವಾ? ಹೌದಪ್ಪ. ಹಾಗಿದ್ರೆ ನೀನೊಂದ್ಸಲ ಅಳಿಯಂದ್ರ ಮನೆಗೆ ಹೋಗಿದ್ಬಾ. ಅಳ್ಳಿಂದ್ರ ಮನೆಗೆ? ಅಲ್ಲಿ ಯಾಕಪ್ಪ? ಅವ್ರನ್ನೊಂದ್ಸಲ ಮಾತಾಡ್ಸ್ಕೊಂಬಾಪ. ಪುಟ್ಟಿ ಯಾವಾಗ ನಮ್ಮಿಂದ ದೂರ ಆದ್ಲೋ ಆಗ್ಲೇ ನನಗೂ ಆ ಮನೆಗೂ ಸಂಬಂಧ ಮುಗ್ದೈತಪ್ಪ. ಅವಳೇ ಇಲ್ಲ ಅಂದಮೇಲೆ ನಾನು ಯಾಕಲ್ಲ ಹೋಗ್ಲಿ? ದೀಪ ಸತ್ತಿಲ್ಲ, ದಿಶಿನ್ ರೂಪದಲ್ಲಿ ಬದುಕಿದಾಳೆ ಅನ್ನೋ ಸತ್ಯ ಇವನು ಗೊತ್ತಾದ್ರೆ ಆಗ ಖುಷಿ ಪಡ್ತಾನೆ. ಗುಡ್ ಮಾರ್ನಿಂಗ್ ಜಾಜಿ ಅಕ್ಕ. ಗುಡ್ ಮಾರ್ನಿಂಗ್ ದಿಶಾ ಮೇಡಮ್. ಓ, ನಿಮ್ ತಲೆಯಲ್ಲೂ ನಾನ್ ದೀಪ ಅಲ್ಲ ದಿಶಾ ಅಂತ ಸರಿಯಾಗಿ ಕೂತ್ಬಿಟ್ಟಿದ್ಯಾ? ಮತ್ತೆ ಮನೆಯವ್ರೆಲ್ರಿಗೂ ಗೊತ್ತಾಗ್ಬೇಕಲ್ವಾ ನೀವು ದಿಶಾ ಮೇಡಮ್ ಅಂತ. ಸರಿ, ಇವತ್ ನನ್ನ ಹಸ್ಬೆಂಡ್ಗೋಸ್ಕರ ದೀಪ ಕಾಫಿ ಮಾಡ್ಕೊಡ್ಬೇಕು. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು, ಇವತ್ ನನ್ ಕೈಯಾರೆ ಮಾಡಿದ ಕಾಫಿನ ನೀವೇ ಹೋಗಿ ಹಸ್ಬೆಂಡ್ ಕೊಡ್ಬೇಕು. ನಾನಾ? ಹ್ಞೂ ಜಾಜಿ ಅಕ್ಕ, ಆದ್ರೆ ನಾನ್ ಮಾಡಿದ್ದು ಅಂತ ಮಾತ್ರ ಹೇಳ್ಬೇಡಿ. ಏನ್ ಮೇಡಮ್ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಾ? ನೀವು ಮಾಡೋ ಕಾಫಿನ ಮನೇಲಿ ಯಾರಿಗೆ ಕೊಟ್ರು ಅದ್ ನೀವೇ ಮಾಡಿದ್ದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ ನಿಮ್ ಕೈ ರುಚಿ. ಅಂಥದ್ರಲ್ಲಿ ಚಿರು ಸರ್ಗೆ ನಾನ್ ಕಾಫಿ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬ್ತಾರಾ? ಅಯ್ಯೋ, ಏನೂ ಆಗಲ್ಲ ಜಾಜಿ ಅಕ್ಕ. ನನ್ನ ಹಸ್ಬೆಂಡ್ ಬೇಕಿದ್ರೆ ನಾನೇ ಮಾಡಿದ್ದು ಅಂತ ಅನ್ಕೊಳ್ಳಿ, ಆದ್ರೆ ಇವತ್ ಮಾತ್ರ ನಾನ್ ಮಾಡಿದ ಕಾಫಿನ ಹಸ್ಬೆಂಡ್ ಕುಡಿಬೇಕು.